ಶ್ರೀನಿವಾಸ್ಗೆ ಟಿಕೆಟ್ ಒಗ್ಗೂಡಿದ ಸಿದ್ದೇಶ್ವರ ಬಣ. ಶ್ರೀನಿವಾಸ್ ದಾಸ ಕರಿಯಪ್ಪಗೆ ಬಿಜೆಪಿ ಟಿಕೆಟ್ ಈಗಾಗಲೇ ಸಿಕ್ಕಿರುವಂಥದ್ದು. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಬಣದಲ್ಲಿ ಈಗಾಗಲೇ ಜೋಶ್ ಬಂದಿರುವಂಥದ್ದು. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಬಣದಲ್ಲಿ ಜೋಶ್. ಈಗಾಗಲೇ ಶ್ರೀನಿವಾಸ್ ದಾಸ ಕರಿಯಪ್ಪಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಟಿಕೆಟ್ ಆಕಾಂಕ್ಷಿಗಳಾದ ಯಶವಂತರಾವ್ ಜಾಧವ್ ಮತ್ತು ರಾಜನಹಳ್ಳಿ ಶಿವಕುಮಾರ್ರಿಂದ ಶ್ರೀನಿವಾಸ್ಗೆ ತುಂಬಾನೇ ಸಪೋರ್ಟ್ ಸಿಗ್ತಾ ಇರುವಂಥದ್ದು. ಇಲ್ಲಿ ದಾವಣಗೆರೆಯಲ್ಲಿ ಅಭ್ಯರ್ಥಿ ಅಭಿನಂದಿಸಿ ಸಂಭ್ರಮಿಸ್ತಾ ಇದ್ದಾರೆ. ಆದರೆ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಅಜಯ್ ನಾಪತ್ತೆ. ದಾವಣಗೆರೆಯಲ್ಲಿ ಕಾಣಿಸಿಕೊಳ್ಳದ ಅಜಯ್ ರೇಣುಕಾಚಾರ್ಯ ಟೀಮ್ನಲ್ಲಿ ನಿರಾಸೆ ಕಾರ್ಮೋಡ. ಅಜಯ್ ಕುಮಾರ್ಗೆ ಕುಡಿಸಲು ನೋಡಿದ್ವಿ, ಆದರೆ ಅಜಯ್ ಕುಮಾರ್ಗೆ ಆಗಲಿಲ್ಲ ಎಂದು ಅಲವತ್ತುಕೊಂಡ ರೇಣುಕಾಚಾರ್ಯ. ಆ ಬಣ ಈ ಬಣ ಅಂತಿಲ್ಲ, ಪಕ್ಷದ ಅಭ್ಯರ್ಥಿ ಪರ ಎಲ್ಲರೂ ಕೂಡ ಇದ್ದೇವೆ. ಕೆಲ ಬಣ ರಾಜಕೀಯಕ್ಕೆ ತೇಪೆ ಹಚ್ಚಲು ನೋಡಿದ ರೇಣುಕಾಚಾರ್ಯ. ಶ್ರೀನಿವಾಸ್ಗೆ ಟಿಕೆಟ್ ಒಗ್ಗೂಡಿದ ಸಿದ್ದೇಶ್ವರ ಬಣ. ಇನ್ನು ಶ್ರೀನಿವಾಸ್ ದಾಸ ಕರಿಯಪ್ಪಗೆ ಬಿಜೆಪಿ ಟಿಕೆಟ್ ಈಗಾಗಲೇ ಸಿಕ್ಕಿರುವಂಥದ್ದು. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಬಣದಲ್ಲಿ ಕೂಡ ಈಗಾಗಲೇ ಜೋಶ್ ತುಂಬಿರುವಂಥದ್ದು. ಶ್ರೀನಿವಾಸ್ ದಾಸ್ ಕರಿಯಪ್ಪಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಟಿಕೆಟ್ ಆಕಾಂಕ್ಷಿಗಳಾದಂತಹ ಯಶವಂತರಾವ್ ಜಾಧವ್ ಆಗಿರ್ಬೋದು ಮತ್ತು ರಾಜನಹಳ್ಳಿ ಶಿವಕುಮಾರ್ರಿಂದ ಕೂಡ ಶ್ರೀನಿವಾಸ್ ಅವರಿಗೆ ತುಂಬಾನೇ ಸಪೋರ್ಟ್ ಸಿಗ್ತಾ ಇದೆ. ಇನ್ನು ದಾವಣಗೆರೆಯಲ್ಲಿ ಅಭ್ಯರ್ಥಿಯ ಅಭಿನಂದಿಸಿ ಎಲ್ಲರೂ ಕೂಡ ಈಗಾಗಲೇ ಎಲ್ಲ ಕಡೆಯಿಂದಲೂ ಕೂಡ ಶ್ರೀನಿವಾಸ್ ಅವರಿಗೆ ಏನು ಟಿಕೆಟ್ ಸಿಕ್ಕಿದೆ, ಈಗಾಗಲೇ ಎಲ್ಲ ಕಡೆಯಿಂದ ಅಭಿನಂದನೆಗಳು ಕೂಡ ಸಿಗ್ತಾ ಇರುವಂಥದ್ದು ಮತ್ತು ಎಲ್ಲರೂ ಸಪೋರ್ಟನ್ನು ಮಾಡ್ತಾ ಇದ್ದಾರೆ, ಬೆಂಬಲಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಬಗ್ಗೆ ಹೇಳೋದಾದರೆ, ಅವರು ರಾಜಕೀಯದಲ್ಲಿ ಅವರವರ ವಲಯದಲ್ಲಿ ಅವರ ಪಕ್ಷದಲ್ಲಿ ಮುಖ್ಯವಾಗಿ ಎಲ್ಲರ ಜೊತೆಯೂ ಕೂಡ ತುಂಬ ಆತ್ಮೀಯರಾದಂಥವರು, ಎಲ್ಲರ ಹತ್ರ ಒಂದು ಒಳ್ಳೆಯ ಹೆಸರನ್ನು ಗಳಿಸ್ಕೊಂಡಿರೋಂಥವ್ರು. ಈಗ ಅವರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು ಏನು ಎರಡು ಬಣಗಳಿದ್ವು, ರೇಣುಕಾಚಾರ್ಯ ಬಣ ಆಗಿರ್ಬೋದು ಮತ್ತು ಇವರ ಇನ್ನೊಂದು ಬಣ ಏನಿತ್ತು, ಇವೆರಡರ ಮಧ್ಯೆ ಯಾವುದೇ ರೀತಿಯಾದಂತಹ ತಕರಾರುಗಳಿಲ್ಲ. ಅವರವರು ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದಾರೆ. ಶ್ರೀನಿವಾಸ್ ಅವರು ಮುಂದಿನ ದಿನಗಳಲ್ಲಿ ಎಲೆಕ್ಷನಲ್ಲಿ ಗೆಲ್ಲಲಿ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇಲ್ಲಿ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಶ್ರೀನಿವಾಸ್ ದಾಸ ಕರಿಯಪ್ಪಗೆ ಎಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಟಿಕೆಟ್ ಆಕಾಂಕ್ಷಿಗಳಾದಂತಹ ಯಶವಂತರಾವ್ ಜಾಧವ್ ಆಗಿರ್ಬೋದು ಮತ್ತು ರಾಜನಹಳ್ಳಿ ಶಿವಕುಮಾರ್ರಿಂದ ಶ್ರೀನಿವಾಸ್ ಅವರಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ತೋರಿಸ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಅಭ್ಯರ್ಥಿ ಅಭಿನಂದಿಸಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಆದರೆ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಅಜಯ್ ನಾಪತ್ತೆ ಆಗಿದ್ದಾರೆ. ದಾವಣಗೆರೆಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅಜಯ್. ರೇಣುಕಾಚಾರ್ಯ ಟೀಮ್ನಲ್ಲಿ ನಿರಾಸೆಯ ಕಾರ್ಮೋಡ ಇದೆ. ಆದರೂ ಸಹಿತ ಶ್ರೀನಿವಾಸ್ ಅವರಿಗೆ ಇಲ್ಲಿ ಬೆಂಬಲವನ್ನು ನೀಡ್ತಾ ಇರುವಂಥದ್ದು. ಈಗಾಗಲೇ ಏನು ದಾವಣಗೆರೆ ಬೈ ಎಲೆಕ್ಷನ್, ಅದಕ್ಕೆ ಈಗಾಗಲೇ ಶ್ರೀನಿವಾಸ್ ಅವರಿಗೆ ಟಿಕೆಟ್ ದೊರೆತಿರುವಂಥದ್ದು. ಈ ಒಂದು ಸಮಯದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಕೆಲವರು ರಾಜಕಾರಣಿಗಳು ಮತ್ತು ಅದರ ಜೊತೆಗೆ ಎಲ್ಲರೂ ಕೂಡ ಇಲ್ಲಿ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಅವರ ಏನು ಒಂದಿಷ್ಟು ಬಣಗಳಿದ್ವು, ಎರಡು ಬಣಗಳು ಏನಿದ್ವು, ಆ ಎರಡು ಬಣಗಳೂ ಸಹಿತ ನಮ್ಮವರಿಗೆ, ನಮ್ಮ ಲೀಡರ್ಗೆ ಸಿಕ್ಕಿಲ್ಲ ಟಿಕೆಟ್ ಅನ್ನುವಂಥ ರೀತಿಯಲ್ಲಿ ಯಾವುದೇ ರೀತಿಯಾಗಿ ಇಲ್ಲಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಅವರೂ ಸಹಿತ ಆ ಒಂದು ಬಣದವರು, ರೇಣುಕಾಚಾರ್ಯ ಬಣದವರು ಸಹಿತ ಇಲ್ಲಿ ಬೆಂಬಲವನ್ನು ತೋರಿಸ್ತಾ ಇದ್ದಾರೆ. ಶ್ರೀನಿವಾಸ ದಾಸ್ ಕರಿಯಪ್ಪ ಅವರಿಗೆ ಈ ಒಂದು ಎಲೆಕ್ಷನಲ್ಲಿ ಗೆಲುವು ಸಿಗಲಿ, ಅವರಿಗೆ ಗೆಲ್ಲಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಬೆಂಬಲವನ್ನು ತೋರಿಸ್ತಾ ಇರುವಂಥದ್ದು. ಇನ್ನು ರಾಜನಹಳ್ಳಿ ಶಿವಕುಮಾರಿಂದಲೂ ಸಹಿತ ಶ್ರೀನಿವಾಸ ದಾಸ್ ಕರಿಯಪ್ಪ ಅವರಿಗೆ ಬೆಂಬಲ ಸಿಗ್ತಾ ಇದೆ. ದಾವಣಗೆರೆಯಲ್ಲಿ ಅಭ್ಯರ್ಥಿ ಅಭಿನಂದಿಸಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಈ ವೇಳೆ ಪ್ರಬಲ ಟಿಕೆಟ್ ರೇಣುಕಾಚಾರ್ಯ ಟೀಮ್ನಲ್ಲಿ ನಿರಾಸೆಯ ಕಾರ್ಮೋಡ ಕೇಳಿ ಬರ್ತಾ ಇರುವಂಥದ್ದು. ಅಜಯ್ ಕುಮಾರ್ಗೆ ಕೊಡಿಸಲು ನೋಡಿದ್ವಿ, ಆದರೆ ಅದು ಆಗಲಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬಂದಿರುವಂಥದ್ದು. ರೇಣುಕಾಚಾರ್ಯ ಅವರ ಏನು ಒಂದು ಬಣ ಏನಿದೆ, ಆ ಅವ್ರ ಬಣದವರು ಕೂಡ ಯಾವುದೇ ರೀತಿಯಾದಂತಹ ಬೇಸರವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಅವರವರ ಮಧ್ಯೆ ಇದ್ದರೂ ಕೂಡ ಶ್ರೀನಿವಾಸ್ ಅವರಿಗೆ ಸಿಕ್ಕಿರುವಂಥದ್ದು ಒಂದು ಕಡೆಯಿಂದ ಖುಷಿ ವಿಚಾರ ಅನ್ನುವಂತಹ ರೀತಿಯಲ್ಲಿ ಅವರು ಹೇಳ್ಕೊಳ್ತಾ ಇದ್ದಾರೆ. ಶ್ರೀನಿವಾಸ್ ಟಿಕೆಟ್ ಒಗ್ಗೂಡಿಸಿದ ಸಿದ್ದೇಶ್ವರ ಬಣ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಈಗಾಗಲೇ ಬಿಜೆಪಿ ಟಿಕೆಟ್ ಸಿಕ್ಕಿರುವಂಥದ್ದು. ಮುಖ್ಯವಾಗಿ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಶ್ರೀನಿವಾಸ್ ದಾಸ್ ಅವರಿಗೆ ಏನು ಟಿಕೆಟ್ ಸಿಕ್ಕಿದೆ, ಇಲ್ಲಿ ಸಾಕಷ್ಟು ಗೊಂದಲಗಳು, ಚರ್ಚೆಗಳು ತುಂಬಾ ನಡೀತಾ ಇದ್ವು. ಬಿಜೆಪಿನಲ್ಲಿ ಯಾರಿಗೆ ಟಿಕೆಟ್ ನೀಡಬೇಕು, ಅವರವರ ಮಧ್ಯೆನೇ ಸಾಕಷ್ಟು ಗೊಂದಲಗಳು, ಚರ್ಚೆಗಳು ಇದ್ವು. ಆದರೆ ಇದಕ್ಕೆ ಈಗ ಏನೊಂದು ಘೋಷಣೆಯನ್ನು ಮಾಡುವಂಥದ್ದು, ಬಿಜೆಪಿನಲ್ಲಿ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು. ಮುಖ್ಯವಾಗಿ ದಾವಣಗೆರೆಯಲ್ಲಿ ಈಗಾಗಲೇ ಏನು ಶ್ರೀನಿವಾಸ್ ಅವರಿಗೆ ಟಿಕೆಟ್ ಸಿಕ್ಕಿದೆ, ಎಲ್ಲ ಕಡೆಯಿಂದಲೂ ಕೂಡ ಅಭಿನಂದಿಸ್ತಾ ಇದ್ದಾರೆ. ಅವರಿಗೆ ಸಪೋರ್ಟ್ ನಾವು ನೀಡ್ತೀವಿ, ನಾವು ಸಪೋರ್ಟ್ ಆಗಿ ಬೆಂಬಲವನ್ನು ನೀಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇಲ್ಲಿ ಸಪೋರ್ಟನ್ನು ಮಾಡ್ತಾ ಇರುವಂಥದ್ದು. ಶ್ರೀನಿವಾಸ್ಗೆ ಟಿಕೆಟ್ ಒಗ್ಗೂಡಿಸಿದ ಸಿದ್ದೇಶ್ವರ ಬಣ. ಶ್ರೀನಿವಾಸ್ ದಾಸ್ ಕರಿಯಪ್ಪಗೆ ಬಿಜೆಪಿ ಟಿಕೆಟ್ ಈಗಾಗಲೇ ದೊರೆತಿರುವಂಥದ್ದು. ಮಾಜಿ ಸಂಸದ
GM ಸಿದ್ದೇಶ್ವರ ಬಣದಲ್ಲಿ ಈಗಾಗಲೇ ಜೋಶ್ ತುಂಬಿಕೊಂಡಿದೆ. ಮುಖ್ಯವಾಗಿ ಟಿಕೆಟ್ ಆಕಾಂಕ್ಷಿಗಳಾಗಿರುವಂತಹ ಯಶವಂತರಾಜ್ ಜಾಧವ್ ಆಗಿರ್ಬೋದು ಮತ್ತು ರಾಜನಹಳ್ಳಿ ಶಿವಕುಮಾರ್ ಇಂದಲೂ ಕೂಡ ಶ್ರೀನಿವಾಸ್ ಅವರಿಗೆ ತುಂಬಾನೇ ಸಪೋರ್ಟ್ ಸಿಗ್ತಾ ಇರುವಂಥದ್ದು. भारत माता की जय। बरले भारतीय जनता पक्षಕ್ಕೆ भारतीय जनता पक्षಕ್ಕೆ बीजेपी भारत माता की जय।